ಗುಡ್ ಈವ್ನಿಂಗ್ ಎವ್ರಿಬಡಿ. ವೆಲ್ಕಮ್ ಟು ದಿ ಬಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ, ಸರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ನಮಗೆ ಸಿವಿಲ್ ಪೊಲೀಸ್ದು ಎಲ್ಲಿ ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಬೇಕು ಅಂತ. ಸೊ ಈ ಡೌಟ್ಸು ನಾವು ಅಪ್ಲೈ ಮಾಡಬೇಕಾದ್ರೆ ನಮಗೂ ಇತ್ತು. ಸೊ ನಾನು ಇಂಪಾರ್ಟೆಂಟಾಗಿ ನಿಮಗೆ ಅದನ್ನು ಹೇಳ್ತೀನಿ ಯಾವ ರೀತಿ ಅಂತ, ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್, ಏನು ರಿಯಾಲಿಟಿ ಇದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೇಸ್ಡ್ ಆನ್ ದ ಪ್ರೀವಿಯಸ್ ಕಟಪ್ಸ್. ಆಲ್ಮೋಸ್ಟ್ ಆಲ್ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ಸ್ನೇಹಿತರು ವರ್ಕ್ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಆಲ್ ಎಲ್ಲ ಡಿಸ್ಟಿಕ್ಗಳಲ್ಲಿ. ಅವ್ರ ಜೊತೆಗೆ ಎಲ್ಲರಿಗೂ ಸಿವಿಲ್ ಪೊಲೀಸಲ್ಲಿದ್ದಾರೆ. ಅವ್ರ ಜೊತೆಗೆ ಎಲ್ಲರಿಗೂ ಡಿಸ್ಕಷನ್ ಮಾಡಿಕೊಂಡು ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ 3000 ನಾನು ಹೈದರಾಬಾದ್ ಕರ್ನಾಟಕಕ್ಕೆ 3395. ಸೊ ನಿಮಗೆ 3395 ಹುದ್ದೆಗಳಿದ್ದಾವೆ. ಅದರಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಅದು ನಿಮಗೆ ನೋಡಿ, ಈಗ ಅದರಲ್ಲಿ ನೇರ ಪುರುಷ ಅಂದರೆ ಡೈರೆಕ್ಟ್ ನಿಮಗೂ ಎಲ್ಲರಿಗೂ ಅಪ್ಲೈ ಮಾಡೋಕ್ಕೆ ಬರುತ್ತಲ್ವ, ನೇರ ಪುರುಷ ಮತ್ತು ನೇರ ಮಹಿಳೆಯರು ಇದೇನು ಬರುತ್ತಲ್ವ ಇದು. ಸೊ ಟೋಟಲಾಗಿ ಜಸ್ಟ್ ನಿಮಗೆ ಬರೋದು ಇಷ್ಟೇ ಪೋಸ್ಟು. ನೀವು ಪುರುಷರಾಗಿದ್ದರೆ 2266 ಪೋಸ್ಟ್ ನೋಟಿಫಿಕೇಷನ್ ಆಗಿದೆ ಅನ್ಕೋಬೇಕು. ಮಹಿಳೆಯರಾಗಿದ್ದರೆ 755 ನೋಟಿಫಿಕೇಷನ್ ಆಗಿದೆ ಅನ್ಕೋಬೇಕು. ಅದರೊಳಗಡೆ ರಿಸರ್ವೇಷನ್ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಇವಾಗ ಒಂದನೇದು ಬೆಂಗಳೂರು ಟೋಟಲಾಗಿ ಎಷ್ಟು ಪೋಸ್ಟ್ ಇದೆ ಅಂತ ನಿಮಗೆ ಗೊತ್ತಾ? 2015 ಪೋಸ್ಟ್ ಇದೆ ಬೆಂಗಳೂರಲ್ಲಿ. ಟೋಟಲಾಗಿ ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಇದೆ? 2015 ಪೋಸ್ಟ್ ಇದೆ ಬೆಂಗಳೂರಲ್ಲಿ. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರದು ಅಂದರೆ ಪುರುಷರದು ಏನು ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಇದೆಲ್ಲ ನಿಮಗೆ 1343 ಇದೆ. ಅದಾದ ನಂತರ ಲೇಡೀಸ್ದು 445 ಇದೆ. ಇದರಲ್ಲಿ ಸೇವಾನಿರತ ಅವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮಗೇನು ಬರೋದು ಇವೆರಡಷ್ಟೇ ಬರುತ್ತೆ, ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ನಿಮಗೆ ತುಂಬ ಜನ ಟೆನ್ಷನ್ ಕೊಡ್ತಿರ್ತಾರೆ, ಏನು ಸಹ ಹಾರಿಜೆಂಟಲ್ ಇದು ಏನು ರಿಸರ್ವೇಷನ್ನು, ವರ್ಟಿಕಲ್ ರಿಸರ್ವೇಷನ್. ಸಿಂಪಲ್ಲಾಗಿ ಹೇಳ್ತಿದ್ದೀನಿ ಕೇಳಿರಿ. ಇದು ವರ್ಟಿಕಲ್ ರಿಸರ್ವೇಷನ್ ಅಂದರೆ ಏನಿದೆ ನೋಡಿ, ಈಗ ಪ್ರವರ್ಗ 1 29, 2A 111, 2B 29 ಇದೇನಿದೆಯಲ್ಲ ಟೋಟಲಾಗಿ ಇದು ವರ್ಟಿಕಲ್ ರಿಸರ್ವೇಷನ್ನು, ಆಯಿತಾ? ಅದಾದ ನಂತರ ನಿಮಗೆ ಹಾರಿಜೆಂಟಲ್ ಅಂದರೆ ಈ ಥರ ಇಲ್ಲಿ ನೋಡಿ, ಈಗ ನಿಮಗೆ ಇಲ್ಲಿದೆ ನೋಡಿ, ಇದು ಗ್ರಾಮೀಣ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮದ ವ್ಯಾಸಂಗ ಮಾಡಿದಿರಬೇಕು, 1 to 10th, ಯೋಜನಾ ನಿರಾಶ್ರಿತರು. ಇದೇನಿದೆಯಲ್ಲ ಇದು ಹಾರಿಜೆಂಟಲ್ ರಿಸರ್ವೇಷನ್. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಟು ದಿ ಪಾಯಿಂಟ್ ಬರ್ತೀನಿ. ಸಮಯ ನಿಮಗೂ ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ಟು ದಿ ಪಾಯಿಂಟ್ ಬರ್ತೀನಿ. ಸೊ ಬೆಂಗಳೂರಲ್ಲಿ ಅಪ್ಲೈ ಮಾಡೋರು, ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಇದೆ, ಎಕ್ಸಾಂಪಲ್ ನೀವು ಹೇಗೆ ಕೌಂಟ್ ಮಾಡಬೇಕು ಅಂತ. ಅದರಲ್ಲಿ ಈ ಎಕ್ಸಾಂಪಲು ಸಾಮಾನ್ಯ ಅರ್ಹತೆ ಬೆಂಗಳೂರಲ್ಲಿ 367 ಇದೆ ನೋಡಿ. ಇಲ್ಲಿ ಸಾಮಾನ್ಯ ಅರ್ಹತೆ ಬೆಂಗಳೂರಲ್ಲಿ ಎಷ್ಟಿದೆ? 367 ಇದೆ, ಆಯಿತಾ? 367 ಸಾಮಾನ್ಯ ಅರ್ಹತೆ. ಪ್ಲಸ್ಸು ನೀವೇನಾದರೂ 2A ಆಗಿದ್ದರೆ, ಇದು 367 ಏನಿದೆಯಲ್ಲ ಇದು ಎಲ್ಲರಿಗೂ ಬರುತ್ತೆ. 367 ಏನಿದೆಯಲ್ಲ ಪೋಸ್ಟು ಇದು ಎಲ್ಲರಿಗೂ ಬರುತ್ತೆ. ಜೊತೆಗೆ ನೀವೇನಾದರೂ 2A ಆಗಿದ್ದರೆ 111 ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. 367 + 111 ಎಷ್ಟಾಗುತ್ತೆ? 478 ಆಗುತ್ತೆ, ಆಯಿತಾ? ಜೊತೆಗೆ ನೀವೇನಾದರೂ ಕನ್ನಡ ಮೀಡಿಯಮ್ ಆಗಿದ್ದರೆ, ನೀವು ಏನು 2A + ಕನ್ನಡ ಮೀಡಿಯಮ್ ಆಗಿದ್ದರೆ ಟೋಟಲಾಗಿ ಇಲ್ಲಿ ನೋಡಿ 51 ಇದೆಯಲ್ಲ, 51. ಸೊ 51 ಟೋಟಲಾಗಿ ಎಷ್ಟು ಬರುತ್ತೆ? ಅಲ್ಲಿಗೆ 529 ಬರುತ್ತೆ, 529 ಪೋಸ್ಟು. ಅದಾದ ನಂತರ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಓದಿದರೆ +10 ಆ್ಯಡ್ ಆಗುತ್ತೆ. +10 ಆದರೆ ಆ್ಯಡ್ ಆದರೆ ಎಷ್ಟಾಯಿತು? 539. ಸೊ ಈ ರೀತಿ ನೀವು 2A ಆಗಿದ್ದರೆ ಅಥವಾ ನೀವು 3B ಆಗಿದ್ದರೆ ಇಲ್ಲಿ ಏನಿದೆಯಲ್ಲ ಇದು ಪ್ಲಸ್ ಇದು ಆ್ಯಡ್ ಹಾಕ್ಯಂತ ಹೋಗುತ್ತೆ. ಇದು ನಾನು ನಿಮಗೆ ಏನು ಒಂದು ಓವರ್ವ್ಯೂ ಕೊಟ್ಟಿದ್ದು. ಪ್ರತಿ ಡಿಸ್ಟಿಕಲ್ಲೂ ಇದೇ ಥರ ಆಗುತ್ತೆ. ಈ ಮಹಿಳೆಯರದು ಅಷ್ಟೇ. ಎಕ್ಸಾಂಪಲ್ ಮಹಿಳೆಯರದು ಬೆಂಗಳೂರು ಸಿಟಿಯಲ್ಲಿ 122 GM ಇದೆ. GM ಅಂದರೆ ಎಲ್ಲರೂ ಅಪ್ಲೈ ಮಾಡ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸರ್ವೇಷನ್. ಸೊ ಮಹಿಳೆಯರದು ಈಗ ಸಾಮಾನ್ಯ ಅರ್ಹತೆ 122 ಅವರಿದ್ದಾರೆ ಮಹಿಳೆಯರು. ಅದಾದ ನಂತರ ಈ ಎಕ್ಸಾಂಪಲ್ಲು ಇವರು 2B ಇದ್ದಾರಪ್ಪ, 2B ಮಹಿಳೆಯರು. ಅವರು 2B ಮಹಿಳೆಯರಿದ್ದರೆ ಅವ್ರದ್ದು +10 ಆ್ಯಡ್ ಆಗುತ್ತೆ. ಸೊ 132. ಇದೇ ರೀತಿ ಅವ್ರೇನಾದರೂ ಇಲ್ಲಿ ಕನ್ನಡ ಮೀಡಿಯಮ್ ಇದ್ದರೆ ಇಲ್ಲಿ ಒಂದು ಹುದ್ದೆ ಇದೆ ಕನ್ನಡ ಮೀಡಿಯಮ್ಗೆ, 133 ಈ ಥರ ಹೇಳೋಕ್ಕೆಂತ ಹೋಗುತ್ತೆ. ಸೊ ಇದು ನಮಗೆ ಬೆಂಗಳೂರು ಸಿಟಿಗೆ ಒಂದು ನಿಮಗೆ ಓವರ್ವ್ಯೂ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಏನಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದರೆ ಟೈಮ್ ಆಗುತ್ತೆ. ಈಗ ನಾನು ನಿಮ್ಗೆ ಓವರ್ವ್ಯೂ ಹೇಳ್ತೀನಿ. ಇಡೀ ನಮ್ಮ ಕರ್ನಾಟಕದಾದ್ಯಂತ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ ನಿಮಗೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಟೋಟಲಾಗಿ ಹುದ್ದೆಗಳಿದೆಯಲ್ಲ, ಈ ಬೆಲ್ಟ್ ಏನಿದೆಯಲ್ಲ ಎಲ್ಲೆಲ್ಲಿ ಕಡಿಮೆ ಕಟ್ ಆಫ್ ನಿಲ್ತಾ ಅದನ್ನ ಹೇಳ್ತಾ ಇದ್ದೀನಿ. ಈ ಚಾಮರಾಜನಗರ, ಅದಾದ ನಂತರ ಈ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ರಾಮನಗರ, ಶಿವಮೊಗ್ಗ,
ಶಿವಮೊಗ್ಗ ಒಂದು ರೇಂಜ್ ಕಟಪ್ ನಿಲ್ಲುತ್ತೆ. ಫಸ್ಟು ಈ ಬೆಲ್ಟ್ ಏನಿದೆಯಲ್ಲ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಅದಾದ ನಂತರ ಕೊಡಗು, ಚಾಮರಾಜನಗರ, ಅದಾದ ನಂತರ ಇನ್ನೂ ಒಂದು ಮಂಗಳೂರು, ಇದೇನಿದೆಯಲ್ಲ ಈ ಬೆಲ್ಟು, ಈ ಬೆಲ್ಟಲ್ಲಿ ಕಟ್ಟಪ್ಪು ಕಡಿಮೆ ನಿಲ್ಲುತ್ತೆ. ಯಾಕೆ ಆ ಬೆಲ್ಟಲ್ಲಿ ಕಡಿಮೆ ಕಟಪ್ ನಿಲ್ಲುತ್ತೆ ಅಂದರೆ, ಅಲ್ಲಿ ನೇಟಿವ್ ಏನು ಹುಡುಗರಿದಾರಲ್ಲ ಅವರು ಪೊಲೀಸ್ ಎಕ್ಸಾಮ್ಸ್ಗೆ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅವರು ಕಡಿಮೆ ಅಪ್ಲೈ ಮಾಡ್ತಾರೆ, ಒಂದು ರೀಸನ್ನು. ಸೊ ಬೇಸ್ಡ್ ಆನ್ ದ ಪ್ರಿವಿಯಸ್ ಕಟಪ್ಸ್ ನಾನು ಮಾತಾಡ್ತಾ ಇರೋದು. ಕಡಿಮೆ ನಿಂತಿದೆ ಕೂಡ ಬೇಸ್ಡ್ ಆನ್ ಪ್ರಿವಿಯಸ್ ಕಟಪ್ಸಲ್ಲಿ ಕೂಡ ಅವರು ಕಡಿಮೆ ಅಪ್ಲೈ ಮಾಡ್ತಾರೆ. ಅಲ್ಲಿಯ ಏನು ವಿದ್ಯಾರ್ಥಿಗಳಿರ್ತಾರೆ ಅವರು ಪೊಲೀಸ್ ಎಕ್ಸಾಮ್ಗೆ, ಗೌರ್ಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಿಲ್ಲ ಜಾಸ್ತಿ, ಅದಕ್ಕೋಸ್ಕರ ಅಲ್ಲಿ ಕಟಪ್ಸು ಕಡಿಮೆ ನಿಲ್ಲುತ್ತೆ. ಸೊ ಇವಾಗ ತುಂಬ ಚೆನ್ನಾಗಿ ಓದಿದರೆ ನೀವು, ಇಲ್ಲ ಸರ್ ನಾನು ಮೊದಲಿಂದನೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಸರ್, ನಾನು ಕಾನ್ಫಿಡೆಂಟ್ ಇದ್ದೀನಿ ಸರ್ ಅಂದರೆ, ದಯವಿಟ್ಟು ಯಾರ ಮಾತು ಕೇಳಿದಂಗೆ ನೀವು ಓನ್ ಡಿಸ್ಟಿಕ್ ಹಾಕ್ಕೊಳ್ಳಿ. ಜೊತೆಗೆ ಓನ್ ಡಿಸ್ಟಿಕ್ ಅಂದರೆ ತಂದೆ ತಾಯಿ ಜೊತೆಗೆ ಇರ್ತೀರಾ, ಊರಲ್ಲಿ ಇರ್ತೀರಾ, ಊರಿಂದ ಅಡ್ಡಾಡ್ಬೋದು ನೀವು ನಿಮ್ಮ ಡಿಸ್ಟಿಕ್ ಪ್ಲೇಸ್ಗಳಲ್ಲಿ ಡ್ಯೂಟಿಗೆ. ಒಂದು ನೆಮ್ಮದಿ, ಒಂದು ಒಳ್ಳೆಯ ಹುದ್ದೆ, ಸಿವಿಲ್ ಪೊಲೀಸ್ ಅನ್ನೋದು ಒಳ್ಳೆಯ ಹುದ್ದೆ, ನೆಮ್ಮದಿಯಾಗಿರ್ತೀರ. ಸೊ ನೀವು ಚೆನ್ನಾಗಿ ಓದಿದರೆ ನೀವು ಓನ್ ಡಿಸ್ಟಿಕ್ ಹಾಕ್ಕೊಳ್ಳಿ. ಒಂದು ಗಮನಿಸಬೇಕು, ಎಲ್ಲ ಟೋಟಲಾಗಿ ಎಲ್ರಿಗೂ ಒಂದು ಗಮನಿಸಬೇಕು, ನೀವು ಅಪ್ಲೈ ಮಾಡುವಂಥ ಡಿಸ್ಟಿಕ್ಕಲ್ಲಿ ಸಾಮಾನ್ಯ ಅರ್ಹತೆ ಜೊತೆಗೆ ನಿಮ್ಮ ಕ್ಯಾಸ್ಟ್ಗೆ ರಿಸರ್ವೇಷನ್ ಇರಬೇಕು. ನಿಮ್ಮ ಕ್ಯಾಸ್ಟ್ಗೆ ರಿಸರ್ವೇಷನ್ ಇದ್ದರೆ ಮಾತ್ರ ಇದೇನಿದೆಯಲ್ಲ ಈ ಫೈಲು ಅವೈಲೇಬಲ್ ಇರುತ್ತೆ, ನಾನು ನಿಮಗೆ ಹಾಕಿರ್ತೇನೆ. ಸೊ ದಟ್ ನೋಡ್ಕೊಂಬಿಟ್ಟು ಅವ್ರ ರಿಸರ್ವೇಷನ್ ನಿಮ್ಮ ಕ್ಯಾಸ್ಟ್ಗೆ ಇರಬೇಕು, ಸಾಮಾನ್ಯ ಅರ್ಹತೆ ಜೊತೆಗೆ ರಿಸರ್ವೇಷನ್ ಇರಬೇಕು, ಅಂತಲ್ಲಿ ಮಾತ್ರ ಅಪ್ಲೈ ಮಾಡಿ. ನಿಮಗೆ ರಿಸರ್ವೇಷನ್ ಇರಲಿಲ್ಲ ನಿಮ್ಮ ಕ್ಯಾಸ್ಟ್ಗೆ ಅಂದರೆ ದಯವಿಟ್ಟು ಡಿಸ್ಟಿಕ್ ಚೇಂಜ್ ಮಾಡಿ. ಯಾಕಂದರೆ ಸಾಮಾನ್ಯ ಅರ್ಹತೆಯಲ್ಲಿ ಮಿಸ್ಟೇಕ್ ಆಗಿದ್ದರೆ ನಿಮ್ಮ ಕ್ಯಾಸ್ಟಲ್ಲಿ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯಿತಾ? ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾಕೆ ನಾನು ಓನ್ ಡಿಸ್ಟಿಕ್ ಹೇಳಿದೆ ಅಂದರೆ, ಈಗ ನಾವು ಪೊಲೀಸಾಗಿ ವರ್ಕ್ ಮಾಡ್ತಿದ್ದೀವಿ ಬೆಂಗಳೂರು ಸಿಟಿಯಲ್ಲಿ, ನಮಗೆ ಓನ್ ಡಿಸ್ಟಿಕ್ ಬೇಕಾಗಿದೆ. 7 ಇಯರ್ಸು ಓನ್ ಡಿಸ್ಟಿಕ್ ಕೊಡೋಂಗಿಲ್ಲ, 7 ಇಯರ್ಸು ಓನ್ ಡಿಸ್ಟಿಕ್ ಕೊಡೋದಿಲ್ಲ, ಇಲ್ಲೇ ವರ್ಕ್ ಮಾಡಬೇಕು. ಜೊತೆಗೆ 7 ಇಯರ್ಸ್ ಆದ ತಕ್ಷಣ ಕೊಡಲ್ಲ, ಮಿನಿಮಮ್ 10 ವರ್ಷ ಆಗಿರಬೇಕು. ಅದಾದ ನಂತರ 10 ವರ್ಷ ಆದ ನಂತರ ನೀವು ನಿಮ್ಮ ಓನ್ ಡಿಸ್ಟಿಕ್ಕಿಗೆ ಹೋದರೆ ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಆಗಿರ್ತಾರಲ್ಲ ಅವರಿಗೆ ಸಮ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಏನೋ ನಿಮ್ಮ ಏನು ಸ್ಟಾರ್ಟ್ ಆಗುತ್ತಲ್ಲ ಪೊಲೀಸ್ದು ಹುದ್ದೆ ಸಿವಿಲ್ದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೊಸದಾಗಿ ನಿಮ್ಮ ಜೊತೆಗೆ ಆ ಟೈಮಲ್ಲಿ ಯಾರು ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಮಾಡ್ತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರಮೋಷನ್ಗೆ ಎಲ್ರಿಗೂ. ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇರೋದು. ಇವಾಗ ಇಂಪಾರ್ಟೆಂಟ್ ಆಯಿತು. ಸೊ ಬೆಂಗಳೂರು ಸಿಟಿ ಪೊಲೀಸ್ನವರು ನಿಮಗೆ ಈಗಾಗಲೇ ಗೊತ್ತಾಗ್ತಿದೆ, ಬೆಂಗಳೂರು ಸಿಟಿಗೆ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಾಗುತ್ತೆ. ಹೈಯೆಸ್ಟು ಹುದ್ದೆಗಳಿದ್ದಾವೆ, ಎಲ್ಲ ಕ್ಯಾಸ್ಟ್ಗೂ ಹುದ್ದೆಗಳಿದ್ದಾವೆ, ನೀವು ಇಲ್ಲಿಗೆ ಅಪ್ಲೈ ಮಾಡ್ಬೋದು. ಸೊ ಕಾಂಪಿಟೇಷನ್ ಕೂಡ ತುಂಬ ಜನ ಜಾಸ್ತಿ ಪೋಸ್ಟ್ ಇದೆ, ಎಲ್ಲಿದೆ ಸುಮ್ಮನೆ ಅಲ್ಲೇ ಅಪ್ಲೈ ಮಾಡ್ತಾರೆ. ಸೊ ಇಲ್ಲಿಗೆ ನಿಮಗೆ ಸಜೆಸ್ಟೇಬಲ್ಲು ಬೆಂಗಳೂರು ಸಿಟಿ. ಎಲ್ಲರೂ ಕಟಪ್ ಕೂಡ ಇಲ್ಲಿ ತುಂಬ ಕಡಿಮೆ ನಿಲ್ಲಲ್ಲ, ತುಂಬ ಜಾಸ್ತಿ ನಿಲ್ಲಲ್ಲ, ಒಂದು ಲೆವೆಲಲ್ಲಿ ಕಟಪ್ ನಿಲ್ಲುತ್ತೆ. ಸೊ ಇದು ಸಜೆಸ್ಟೇಬಲ್ ಬೆಂಗಳೂರು ಸಿಟಿಗೆ. ನಿಮ್ಮ ಬೇಸರದ ಕಟಪ್ ಏನು ಎಲ್ಲ ಕ್ಯಾಸ್ಟ್ನವರು ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಬೇರೆಯವ್ರಿಗೆ ಹಾಗೆ ಹೋಗ್ತೀನಿ, ಬೇರೆ ಡಿಸ್ಟಿಕ್ಕಿಗೆ. ಮೈಸೂರು ನಗರ ಏನಾಗ್ತಿದೆ, ಇಲ್ಲಿನೂ ಕೂಡ 46 ಹುದ್ದೆಗಳಿದ್ದಾವೆ. ಅಕ್ಕಪಕ್ಕ ಡಿಸ್ಟಿಕ್ನವ್ರು ಏನಿದ್ದೀರಾ ಇದನ್ನು ನೋಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ? ಅದಾದ ನಂತರ ಹುಬ್ಬಳ್ಳಿ ಧಾರವಾಡ ಈ ಬೇರೆ ಡಿಸ್ಟಿಕ್ ಹುಡುಗರು ಏನಿದ್ದೀರಾ, ಈ ಹುಬ್ಬಳ್ಳಿ ಧಾರವಾಡ ಏನಿದೆಯಲ್ಲ, ಉತ್ತರ ಕರ್ನಾಟಕ, ಈ ದಕ್ಷಿಣ ಕರ್ನಾಟಕ ಏನು ಹುಡುಗರು ಇದ್ದಾರಲ್ಲ ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಅಪ್ಲೈ ಮಾಡಬೇಡಿ. ಯಾಕೆಂದರೆ ಅಲ್ಲಿ ಪೊಲೀಸ್ ನಾವು ಆಗಲೇಬೇಕು ಅಂತಲೇ ಕುತ್ಕೊಂಡು ಹುಡುಗರು ಓದ್ತಿರ್ತಾರೆ. ಜೊತೆಗೆ ಅಲ್ಲಿ ಅವ್ರ ಡಿಸ್ಟಿಕ್ ಹಾಕೊಂಡಿರ್ತಾರೆ, ಅಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ. ಸೊ ದಟ್ ಹುಬ್ಬಳ್ಳಿ ಧಾರವಾಡ ಏನಿದ್ದೀರಾ ಓನ್ ಡಿಸ್ಟಿಕಲ್ಲಿ ಹಾಕ್ಕೊಳ್ಳಿ. ಬೇರೆದವ್ರು ಅಕ್ಕಪಕ್ಕ ಡಿಸ್ಟಿಕ್ ಏನಿದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಸಜೆಸ್ಟೇಬಲ್ ಅಲ್ಲ, ಬಿಕಾಸ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅದಾದ ನಂತರ ಈ ಮಂಗಳೂರು ಹುದ್ದೆ ಎಷ್ಟಿದಾವಪ್ಪ? ಮಂಗಳೂರು ಹುದ್ದೆ ಟೋಟಲಾಗಿ ಟೋಟಲಾಗಿ 83 ಹುದ್ದೆಗಳಿದೆ ಮಂಗಳೂರಲ್ಲಿ. ಸೊ ನಾನು ನಿಮಗೆ ಏನಿದೆಯಲ್ಲ ಇಲ್ಲಿ ಕಾಂಪಿಟೇಷನ್ ಕೂಡ ತುಂಬ ಹೈ ಲೆವೆಲಿಲ್ಲ ಕಂಪೇರ್ ಟು ಬೆಂಗಳೂರು. ಮಂಗಳೂರದು ಕಡಿಮೆ ನಿಲ್ಲುತ್ತೆ, ಮಂಗಳೂರದ್ದು ಏನಿದೆಯಲ್ಲ ಕಡಿಮೆ ನಿಲ್ಲುತ್ತೆ. ಸೊ ದೊಡ್ಡ ನೋಡಿ, ಸಾಮಾನ್ಯ ಅರ್ಥ 24, ನೀವು 2A ಆಗಿದ್ದರೆ 24 + 8 ಇಷ್ಟು 32. ಸೊ ಈ ಥರ ಹುದ್ದೆಗಳು ನೀಡುತ್ತೆ. ಇದು ಸಜೆಸ್ಟೇಬಲು. ಈ ಎಲ್ಲ ಕ್ಯಾಸ್ಟ್ಗಳಲ್ಲಿ ನೋಡಿ, ಎಲ್ಲ ಕ್ಯಾಸ್ಟಲ್ಲಿ ರಿಸರ್ವೇಷನ್ ಇದೆ, ಮಂಗಳೂರು ಕೂಡ ಅಪ್ಲೈ ಮಾಡಬಹುದು. ಅದಾದ ನಂತರ ಏನು ಬರುತ್ತೆ, ಬೆಂಗಳೂರು ಜಿಲ್ಲೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರವರ್ಗ 1 ಯಾರಿದ್ದೀರಾ ಬೆಂಗಳೂರು ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡಲೇಬೇಡಿ. ನೋಡಿ ಇಲ್ಲಿ 6 ಸಾಮಾನ್ಯ ಇರುತ್ತೆ, 6 ಹುದ್ದೆಗೆ ಮಾತ್ರ ನೀವು ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಪ್ರವರ್ಗ 1 ಇರೋರು ನೀವು ಇಲ್ಲಿ ಅಪ್ಲೈ ಮಾಡಬೇಡಿ. ಸೊ ಬೆಂಗಳೂರು ಹುದ್ದೆ ಬೆಂಗಳೂರಲ್ಲಿ ನಾವು ಸಜೆಸ್ಟ್ ಮಾಡಲ್ಲ. ಅದಾದ ನಂತರ ಇಲ್ಲಿ
ಮಹಿಳೆಯರು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳೆಯರು ಯಾರ್ಯಾರು ಇದ್ದೀರಾ ಬೆಂಗಳೂರು ಜಿಲ್ಲೆ ಅಪ್ಲೈ ಮಾಡಬೇಕು ಅಂದ್ಕೊಂಡವರು 2B 3A 3B ಆಮೇಲೆ ಪ್ರವರ್ಗವನ್ನು ಇವ್ರು ಯಾರಿದ್ದೀರಾ ನೀವು ಅಪ್ಲೈ ಮಾಡಬೇಡಿ. ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕ್ಯಾಸ್ಟ್ಗೆ ರಿಸರ್ವೇಷನ್ ಇರಲಿಲ್ಲ, ಬರೀ ಸಾಮಾನ್ಯ ಅರ್ಹತೆ ಅಂದರೆ ಅಲ್ಲಿ ಅಪ್ಲೈ ಮಾಡಬೇಡಿ. ತುಮಕೂರು ಜಿಲ್ಲೆ ಇಲ್ಲಿ ಕಾಂಪಿಟೇಷನ್ ಕೂಡ ಇರುತ್ತೆ ತುಮಕೂರು ಜಿಲ್ಲೆಯಲ್ಲಿ, ಬಿಕಾಸ್ ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಡುವೆ ಓದ್ತಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ನಿಮಗೆ 4-5ನೇ ಚಾಯ್ಸ್ ಆಗಿರಲಿ, 1ನೇ ಚಾಯ್ಸು ನಾನು ನಿಮಗೆ ಹೇಳಿದೆ ಬೆಂಗಳೂರು ಈ ಥರ ಇರುತ್ತೆ. ಅದಾದ ನಂತರ ಮಂಗಳೂರು ಹೇಳಿದೆ, ಕೋಲಾರ 34 ಇಲ್ಲಿ ಒಂದು ಲೆವೆಲ್ಗೆ ಕಾಂಪಿಟೇಷನ್ ಇರುತ್ತೆ. ಸೊ ನೀವು ಆಜುಬಾಜು ಡಿಸ್ಟಿಕ್ನವರು ಅಥವಾ ಓನ್ ಡಿಸ್ಟಿಕ್ನವರು ಆದರೆ ಇಲ್ಲಿ ಅಪ್ಲೈ ಮಾಡಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಹೌದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನೀವು ಅಪ್ಲೈ ಮಾಡ್ಬೋದು, ಆಜುಬಾಜು ಡಿಸ್ಟಿಕ್ನವರು ಅಪ್ಲೈ ಮಾಡ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಒಂದು ರೇಂಜ್ ಕಟಪ್ ನಿಲ್ಲುತ್ತೆ, ತುಂಬ ಹೈ ಆಗಿ ಬೆಂಗಳೂರು ಲೆವೆಲ್ಗೆ ಕಟಪ್ ನಿಲ್ಲಲ್ಲ. ಮೈಸೂರು ಜಿಲ್ಲೆ ಇಲ್ಲಿ 28 ಹುದ್ದೆಗಳಿದ್ದಾವೆ. 2Aದವರಿಗೆ 10+4 ಇದೆ, ಸಜೆಸ್ಟೇಬಲ್ಲು ಅಪ್ಲೈ ಮಾಡ್ಬೋದು ನೀವು. ಇದನ್ನು 5ನೇ ಆಪ್ಷನ್ ತೊಗೊಳ್ಳಿ. ಇನ್ನೂ 2 ನಿಮಗೆ 2Aದವ್ರು ಏನಿದ್ದಾರೆ ಅವರಿಗೆ ಹೇಳ್ತೀನಿ ನಾನು. ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಸಾಮಾನ್ಯ ಅರ್ಹತೆ ಪ್ಲಸ್ ನಿಮ್ಮ ಕ್ಯಾಸ್ಟ್ ಬೇಸಸ್ ಮೇಲೆ ಹಾಕ್ಕೊಳ್ಳಿ. ಅದಾದ ನಂತರ ಚಾಮರಾಜನಗರ, ವೆರಿ ಗುಡ್. ಸೊ ಚಾಮರಾಜನಗರ ಉತ್ತರ ಕರ್ನಾಟಕ ಯಾರಿದ್ದೀರಾ? ಬೆಂಗಳೂರು ಸರ್, ನಾನು ಬೆಂಗಳೂರಿಗೆ ಅಪ್ಲೈ ಮಾಡಲ್ಲ ಸರ್, ನನಗೆ ಕಾಂಪಿಟೇಷನ್ನು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಸರ್, ಪೋಸ್ಟ್ ಇರೋದಕ್ಕೆ ಜಾಸ್ತಿ ಹುಡುಗರು ಅಪ್ಲೈ ಮಾಡ್ತಾರೆ ಸರ್, ನಾನು ಎಲ್ಲಿಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಬೆಂಗಳೂರು ಬಿಟ್ಟರೆ ನಾನು ನಿಮಗೆ ಇನ್ ಕೇಸ್ ನೀವೇನಾದರೂ ಬೇಸ್ಡ್ ಆನ್ ದ ನಂಬರ್ ಆಫ್ ಜಾಬ್ಸ್ ಹೇಳ್ತಿರೋದು ನಾನು. ಸಾಮಾನ್ಯ ರೀತಿ 9 ಇದೆ, ಪ್ರವರ್ಗ 2A ಇದೆ. ಸೊ 9+4 13 ಆಗುತ್ತೆ. ಸೊ ನಿಮಗೆ 2Aದವರಿಗೆ ಇದು ಸಜೆಸ್ಟೇಬಲ್. 2A ಇದ್ದರೆ ನೀವು ಇಲ್ಲಿಗೆ ಅಪ್ಲೈ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದೀರಾ ನೀವು, ಚಾಮರಾಜನಗರ ಕೂಡ ನಿಮಗೆ ಸಜೆಸ್ಟೇಬಲ್. ಅದಾದ ನಂತರ ಚಾಮರಾಜನಗರ, ಹಾಸನ ಈ ನಡುವೆ ಕಾಂಪಿಟೇಷನ್ ಆಗ್ತಾಯಿದೆ. ಮಂಡ್ಯ ಹಾಸನ ಕಾಂಪಿಟೇಷನ್ ಆಗುತ್ತಿದೆ, ಅಲ್ಲೇ ಹುಡುಗರು. ಸೊ ಆಜುಬಾಜು ಡಿಸ್ಟ್ರಿಕ್ನವರು, ಓನ್ ಡಿಸ್ಟ್ರಿಕ್ನವರು ಹುದ್ದೆಯಲ್ಲಿ ನಿಮಗೆ ಚೆನ್ನಾಗಿ ಓದ್ಕೊಂಡಿದ್ರೆ ನೀವು ಅಲ್ಲಿಗೆ ಹಾಸನ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಬಹುದು. ಕೊಡಗು ಜಿಲ್ಲೆ, ಅಗೇನ್ ಉತ್ತರ ಕರ್ನಾಟಕ ಯಾರಿದ್ದೀರಾ, ಬೆಂಗಳೂರು ಬಿಟ್ಟರೆ ಅಥವಾ ಕೊಡಗು ಆಜುಬಾಜು ಮೈಸೂರವರು, ಕೊಡಗು ಆಜುಬಾಜು ಯಾರಿದ್ದೀರಾ ದಯವಿಟ್ಟು. ಆಮೇಲೆ ಇವರು ಯಾರು ನಮ್ಮ ಹುಡುಗರು ಯಾರಿದ್ದೀರಾ, 2Aದವರು ಯಾರಿದ್ದೀರಾ ನೋಡಿ, ಇಲ್ಲಿ 14+6 18 2Aದವರಿಗೆ ಕನ್ನಡ ಮೀಡಿಯಮ್ನವರಿಗಿದ್ದರೆ 20 ಪೋಸ್ಟ್ ಇದೆ. ಇದು ಬೆಂಗಳೂರು ಬಿಟ್ಟರೆ 2Aದವರಿಗೆ ಹೈಯೆಸ್ಟ್ ಪೋಸ್ಟ್ ಇದೆ. ಕಂಪ್ಯಾರಿಸನ್ ಬೆಂಗಳೂರಿಗೆ ಇಲ್ಲಿಗೆ ಕಡಿಮೆ ಕಟಪ್ ನಿಲ್ಲುತ್ತೆ. ಸೊ ದಟ್ ಕೊಡಗು ನೀವು ಅಪ್ಲೈ ಮಾಡಬಹುದು, ಅರ್ಥ ಆಯಿತಾ? ಕೊಡಗು 2Aದವರು ಅಪ್ಲೈ ಮಾಡ್ಕೋಬೋದು. ಅದಾದ ನಂತರ ಬೇರೆದವರು ಕೂಡ, ನಾಟ್ ಓನ್ಲಿ 2Aದವರು, ಬೇರೆದವರು ಬೆಂಗಳೂರು ಚಾಯ್ಸ್ ಬಿಟ್ಟು ಇಲ್ಲ ಸರ್ ನಾನು ಕಡಿಮೆ ಕಟ್ಟಪ್ಪಿದೆ, ನಾನು ಕಡಿಮೆ ಓದಿದ್ದೇನೆ ಅಂದರೆ ನೀವು ಕೊಡಗು ನಿಸ್ಸಂಶಯವಾಗಿ ಅಪ್ಲೈ ಮಾಡ್ಕೋಬೋದು. ಲೇಡೀಸು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ಇದರ ಲೇಡೀಸು ಕೊಡಗು ಅಪ್ಲೈ ಮಾಡ್ಕೊಳ್ಳಿ. ಕಟ್ಟಪ್ ಕಡಿಮೆ ನಿಲ್ಲುತ್ತೆ, ಕಡಿಮೆ ನಿಂತಿದ್ದು ಕೂಡ ಕಟ್ಟಪ್ಪು. ಮಂಡ್ಯ ಜಿಲ್ಲೆ 66 ಹುದ್ದೆಗಳು ಪುರುಷವರಿಗಿದೆ ಟೋಟಲಾಗಿ. ಮಂಡ್ಯದ್ದು ಏನು ಮಾಡಪ್ಪ ಅಂದರೆ, ಮಂಡ್ಯದವರು ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಲಾಸ್ಟ್ ಟೈಮು ಬೆಂಗಳೂರು ಸರಿಸಮ ಇಲ್ಲಿ ಕಟ್ಟಪ್ ನಿಂತಿತ್ತು. ಸೊ ದಟ್ ಅಲ್ಲಿಯವರು ಅಕ್ಕಪಕ್ಕ ಡಿಸ್ಟ್ರಿಕ್ನವರು ಅಪ್ಲೈ ಮಾಡ್ಬೋದು. ಉತ್ತರ ಕರ್ನಾಟಕದವರು ಮಂಡ್ಯಗೆ ಅಲ್ಲಿ ಅಪ್ಲೈ ಮಾಡಬೇಡಿ, ಯಾಕೆಂದರೆ ಅಲ್ಲಿ ಕಾಂಪಿಟೇಷನ್ ಇದೆ, ಅಲ್ಲಿ ಹುಡುಗರೇ ಓದ್ತಾ ಇದ್ದಾರೆ, ನಿಮಗೆ ಸಜೆಸ್ಟೇಬಲ್ ಅಲ್ಲ. ದಾವಣಗೆರೆ ಡಿಸ್ಟಿಕ್ಕು ಇದು ಸೌತು ಕಡೆ ಬರುತ್ತೆ, ಮಿಡಲ್ಲು. ಸೊ ಇಲ್ಲಿ ಏನಿದೆ ಓನ್ ಡಿಸ್ಟಿಕ್ ಅಪ್ಲೈ ಮಾಡಿ. ಪ್ರವರ್ಗ 1 ಏನಿದೆ, ದಯವಿಟ್ಟು ಯಾರ್ಯಾರಿದ್ದೀರ ಪ್ರವರ್ಗವನ್ನು ದಯವಿಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಅಪ್ಲೈ ಮಾಡಬೇಡಿ. ಲೇಡೀಸು ದಾವಣಗೆರೆ ಡಿಸ್ಟಿಕ್ಕಿಗೆ ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಅದಾದ ನಂತರ ಪರಿಶಿಷ್ಟ ST ಯಾರೂ ಅಪ್ಲೈ ಮಾಡಬೇಡಿ ಇಲ್ಲಿಗೆ. ಯಾಕೆ ಅಂದರೆ ಅಲ್ಲಿ ನಿಮಗೆ ಪೋಸ್ಟೇ ಇಲ್ಲ, ಮಿಸ್ ಆಯಿತು ಅಂದರೆ ನಿಮ್ಗೆ ಅಲ್ಲಿ ಸೆಲೆಕ್ಷನ್ನೇ ಇರಲ್ಲ. ಶಿವಮೊಗ್ಗ, ವೆರಿ ಇಂಪಾರ್ಟೆಂಟು, ಯಾರಿದ್ದೀರಾ ಹಾವೇರಿ, ಅದಾದ ನಂತರ ಚಿತ್ರದುರ್ಗ, ಶಿವಮೊಗ್ಗ ಈ ಸುತ್ತಮುತ್ತ ಯಾರಿದ್ದೀರಾ ಹುಡುಗರು, ಇವರು ಏನಿದೆಯಲ್ಲ, ಇವರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನೇನು ಹುಡುಗರು ಇದೆಯಲ್ಲ ಅವರು 2A ಅಥವಾ ಸಮಥಿಂಗ್ ಏನಾಗಿದ್ದರು ನಿಮಗೆ ಸೇಫ್ ಝೋನಪ್ಪ. ಶಿವಮೊಗ್ಗ ಕಡಿಮೆ ನಿಲ್ಲುತ್ತೆ, ಬೆಂಗಳೂರಿಗಿಂತ ಕಡಿಮೆ ಕಟಪ್ ನಿಲ್ಲುತ್ತೆ, ಸೆಲೆಕ್ಷನ್ ಆಗ್ಬೋದು. 3-4-5-6 ವರ್ಷದಿಂದ ನೋಡ್ತಾ ಇದ್ದೀವಿ, ಒಂದು ರೇಂಜ್ ಕಟಪ್ ನಿಲ್ಲುತ್ತೆ. ಸೊ ನೀವೇನು ಹಾವೇರಿಯವರು ಅಕ್ಕಪಕ್ಕದಲ್ಲಿದ್ದರೆ ಶಿವಮೊಗ್ಗ ಜಿಲ್ಲೆಗೆ ನಿಸ್ಸಂಶಯವಾಗಿ ಅಪ್ಲೈ ಮಾಡಬಹುದು. ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗದವರು ಚೆನ್ನಾಗಿ ಓದ್ತಿದ್ದಾರೆ, ನಡುವೆ ಕಾಂಪಿಟೇಷನ್ ಜಾಸ್ತಿ ಇದೆ.
ದಾವಣಗೆರೆಯವರು ನಿಮ್ಮಲ್ಲಿ ಕಡಿಮೆ ಇದೆ ಇದೂ ಶೀಟ್ಸು, ಹಾಗಾಗಿ ನೀವು ಚಿತ್ರದುರ್ಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಚಿತ್ರದುರ್ಗದವರು ನೀವು ಅಲ್ಲೇ ಅಪ್ಲೈ ಮಾಡಿ. ಈ ಉತ್ತರ ಕರ್ನಾಟಕದವ್ರನ್ನ ನೀವು ಆವಾಗಲಿಂದನೇ ಹೇಳ್ತಾ ಇದ್ದೀನಿ, ನೀವು ಸೌತ್ ಕರ್ನಾಟಕಕ್ಕೆ ಕಡಿಮೆಯಲ್ಲಿ ನಿಲ್ಲುತ್ತೆ, ಅಲ್ಲಿ ಬಂದು ಅಪ್ಲೈ ಮಾಡಿ. ಹಾವೇರಿ ಜಿಲ್ಲೆ, ಹಾವೇರಿ ಜಿಲ್ಲೆ 34 ಪೋಸ್ಟ್ ಇದೆ ಹಾವೇರಿ ಜಿಲ್ಲೆ ನಮ್ಮ ಪುರುಷರಿಗೆ. ಸೊ ದಟ್ ಇಲ್ಲಿ 9-4 2Aದವರು ಆ ಓನ್ ಡಿಸ್ಟಿಕಲ್ಲಿ ಏನಿದ್ದೀರಾ, ಸ್ವಲ್ಪ ಚೆನ್ನಾಗಿ ಓದಿದ್ದೀರಾ ಅಂದರೆ ಆಜುಬಾಜು ಡಿಸ್ಟಿಕ್ನವರು, ಗದಗ್ನವರು ಇಲ್ಲೆಲ್ಲ ಅಪ್ಲೈ ಮಾಡ್ತಾರೆ. ಆಜುಬಾಜು ಡಿಸ್ಟಿಕ್ನವ್ರು ಕೂಡ ಅಪ್ಲೈ ಮಾಡಿ. ಹಾವೇರಿಯವರು ನೀವು ಚೆನ್ನಾಗಿ ಓದಿದರೆ ದಯವಿಟ್ಟು ಹಾವೇರಿಗೆ ಅಪ್ಲೈ ಮಾಡಿ, ಬೇರೆ ಕಡೆಗೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಬರ್ರಪ್ಪ, ಯಾರಿದ್ದೀರಾ ನಮ್ಮ ಉತ್ತರ ಕರ್ನಾಟಕದವರು, ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ನಿಮಗೆ ಈ ಬೆಂಗಳೂರು ಬಿಟ್ಟರೆ ಈ ಚಾಮರಾಜನಗರ ಆ ಕಡೆಯಲ್ಲೆಲ್ಲ ಜೊತೆಗೆ ಸೇರಿಕೊಂಡು ಇಲ್ಲಿ ಅಪ್ಲೈ ಮಾಡೋದಾದರೆ ನೀವು ಮಂಗಳೂರನ್ನ ಅಪ್ಲೈ ಮಾಡ್ಕೊಳ್ಳಿ. ಮಂಗಳೂರು ಅಪ್ಲೈ ಮಾಡಿ. ಉಡುಪಿ ಅಪ್ಲೈ ಮಾಡಿ. ಉಡುಪಿ, ಮಂಗಳೂರು 67 ಹುದ್ದೆಗಳಿದೆ. ಉಡುಪಿ 18-6-24 2A ಯಾರಿದ್ದೀರಾ ಸಜೆಸ್ಟೇಬಲ್ಲು. ಉತ್ತರ ಕರ್ನಾಟಕ ಯಾರಿದ್ದೀರಾ ಆಲ್ಮೋಸ್ಟ್ ಅಲ್ಲೂ ನಿಮ್ಮ ರಿಸರ್ವೇಷನ್, ನಿಮ್ಮ ಕನ್ನಡ ಮೀಡಿಯಮ್ ಎಲ್ಲ ಲೆಕ್ಕ ಹಾಕ್ಕೊಳ್ಳಿ. ಉಡುಪಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಉಡುಪಿ ಸಜೆಸ್ಟೇಬಲ್ಲು, ನೀವು ಅಪ್ಲೈ ಮಾಡಬಹುದು. ಅದಾದ ನಂತರ ಆವಾಗಲೇ ನಿಮಗೆ ನಾನು ತೋರಿಸಿದೆ ದಕ್ಷಿಣ ಕನ್ನಡ, ಇದು ಕೂಡ ನಿಮಗೆ ಸಜೆಸ್ಟೇಬಲ್ಲು. ಅರ್ಥ ಆಯ್ತಾ? ಚಿಕ್ಕಮಗಳೂರು ಜಿಲ್ಲೆ ನಾನು ಹೇಳ್ತಾ ಇದ್ದೀನಿ, 9+4 13 ಹುದ್ದೆಗಳು 2Aದವರಿಗೆ. ಅದಾದ ನಂತರ 9+2 ಇದು ಏನು SC/ST ಏನಿದಿರಲ್ಲ ಇದರದ್ದು ಟೋಟಲ್ ಆಗಿ ಅದನ್ನು ಜೊತೆಗೆ ತಗೊಳ್ಳಿ. ನಿಮ್ಮದು ಕೌಂಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಅರ್ಥ ಆಯ್ತಾ? ಅದಾದ ನಂತರ ಇಲ್ಲಿ ನೋಡಿ, ಇದು ಯಾವುದು ಚಿಕ್ಕಮಗಳೂರಲ್ಲಿ ಪ್ರವರ್ಗ 1, ಪ್ರವರ್ಗ 3A, ಪ್ರವರ್ಗ 2B ಮಹಿಳೆಯರು ಏನಿದ್ದೀರಾ ದಯವಿಟ್ಟು ನೀವು ಚಿಕ್ಕಮಗಳೂರಲ್ಲಿ ಅಪ್ಲೈ ಮಾಡಬೇಡಿ. ನಿಮಗೆ ಕ್ಯಾಸ್ಟ್ ರಿಸರ್ವೇಷನ್ ಇಲ್ಲ ಅಲ್ಲಿ. ಜನರಲ್ ತಪ್ಪಿದ್ರು ಕ್ಯಾಸ್ಟ್ ತಪ್ಪಬಾರ್ದು. ಗದಗ 24 ಹುದ್ದೆಗಳು. ನೀವೇನು ಓನ್ ಡಿಸ್ಟಿಕ್ ಇದ್ದೀರಲ್ಲಪ್ಪ, ನೀವು ಗದಗ್ನವರು, ನೀವು ಅಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಾವೇರಿಗೆ ಅಪ್ಲೈ ಮಾಡಿ. ನಿಮಗೆ ಡೌಟ್ಸ್ ಏನೋ ಇದ್ದರೆ ಸರ್, ನಮ್ಮ ರಿಸರ್ವೇಷನ್ ಸ್ವಲ್ಪ ಕಡಿಮೆ ಇದೆ ಸರ್ ಅಂದರೆ ಹಾವೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಈ ಧಾರವಾಡ ಹುಡುಗರು ಗದಗ ಕಡೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಇಲ್ಲಿ ಬೆಂಗಳೂರಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ಹುಡುಗರಿಗೆ. ರೈಲ್ವೇಸು ಇಲ್ಲಿ ಕಾಂಪಿಟೇಷನ್ ಯಾವಾಗಲೂ ಕಡಿಮೆನೇ ಇರುತ್ತೆ ರೈಲ್ವೇದಲ್ಲಿ. ಬಟ್ ಇದು ರೈಲ್ವೇದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಥರ ನೀವು ವರ್ಕ್ ಮಾಡೋಕ್ಕಾಗಲ್ಲ. ಇದು ಸ್ಟೇಷನ್ ರೈಲ್ವೇಸ್ದೇ ಸಪ್ರೇಟ್ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸಪ್ರೇಟ್ ಇದೆ. ಅದು 7-8 ವರ್ಷ ಆದಮೇಲೆ ನಿಮಗೆ ಸಿವಿಲ್ ಪೊಲೀಸ್ ಬರ್ಬೋದಂತೆ. ಬಟ್ ಅದು ಸಿವಿಲ್ ಪೊಲೀಸ್ ಥರ ಇರೋಲ್ಲ. ಆ ರೈಲ್ವೇದು ಏನಾದರೂ ಸಂಬಂಧಪಟ್ಟದ್ದು ಮಾತ್ರ ಬಗೆಹರಿಸಿರುತ್ತೆ. ಈಗ ಸಿವಿಲ್ ಪೊಲೀಸ್ನವ್ರಿಗೆ ನಿಮಗಾಗಿ ಒಂದು ಹಳ್ಳಿನೇ ಇರುತ್ತೆ ಬೀಟ್ ಮಾಡೋಕ್ಕೆ ಸಿವಿಲ್ ಪೊಲೀಸ್ನವ್ರಿಗೆ. ಸೊ ಇಲ್ಲಿ ಆ ಥರ ಇರೋದಿಲ್ಲ. ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿಲ್ಲ ಸರ್, ನಾನು ಪೊಲೀಸ್ ಆಗಬೇಕು ಸರ್ ಅಂದರೆ ಇದನ್ನು ನೀವು ರೈಲ್ವೇಸಲ್ಲಿ ಅಪ್ಲೈ ಮಾಡ್ಬೋದು. ಬಳ್ಳಾರಿ ಜಿಲ್ಲೆ, ಬಳ್ಳಾರಿಯವರು ಯಾರ್ಯಾರು ಇದ್ದೀರಪ್ಪ, ಚೆನ್ನಾಗಿ ಪರ್ಫೆಕ್ಟಾಗಿ ಓದಿದರೆ ನೀವು ಅಪ್ಲೈ ಮಾಡಿ. ಇಲ್ಲ ಅಂದರೆ ಈ ಬಳ್ಳಾರಿಯವರು ಏನು ಹೇಳ್ತಾ ಇದ್ದೀನಿ, ಬನ್ನಿ ಇಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಬಂದು ಅಪ್ಲೈ ಮಾಡಿ. ರಾಯಚೂರವರು ನಿಮಗೂ ಕೂಡ ಸಜೆಸ್ಟೇಬಲ್ ಅಪ್ಪ, ನಿಮಗೆ ಬಂದು ಈ ಕಡೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಪ್ಲೈ ಮಾಡಿ. ನೀವು ಯಾರ್ಯಾರು ಓದ್ಕೊಂಡಿದ್ರೆ ಪಕ್ಕ ಓದಿದರೆ ನೀವು ಅಲ್ಲೇ ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿಗೆ ಬರ್ರಿ. ಏನು ಕ್ಯಾಸ್ಟ್ ರಿಸರ್ವೇಷನ್ ಇಲ್ವಲ್ಲ 2A ಇದು ನೋಡಿ, ಪ್ರವರ್ಗ 1, 3B, 3A ಏನು ಕ್ಯಾಸ್ಟ್ ರಿಸರ್ವೇಷನ್ ಏನೇನಿಲ್ಲ ಅಲ್ವಾ, ನೀವು ಅಲ್ಲಿ ಬರೋಕ್ಕೆ ಹೋಗಬೇಡಿ. ಬಂದು ಬೆಂಗಳೂರು ಅಪ್ಲೈ ಮಾಡ್ಕೊಳ್ಳಿ, ಈ ಕಡೆ ಅಪ್ಲೈ ಮಾಡಿ. ಟೋಟಲ್ಲು 8 ಮುಗೀತು. ಇದು ತುಂಬ ಟೈಮ್ ತಗೊಂತು, ಯಾಕಂದರೆ ತುಂಬ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಟೈಮ್ ತಗೊಂತು. ಸೊ ನಿಮಗೆ ಫೈನಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರು ಸಜೆಸ್ಟೇಬಲ್ಲು, ಬೆಂಗಳೂರು ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ಓದಿದರೆ ನೀವು ನಿಮ್ಮ ಓನ್ ಡಿಸ್ಟಿಕಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಬೆಂಗಳೂರು ಸಜೆಸ್ಟೇಬಲ್ಲು ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಅದು ತಪ್ಪು ಅಂದರೆ ಉತ್ತರ ಕರ್ನಾಟಕದವ್ರು ಏನಿದ್ರೆ ದಯವಿಟ್ಟು ಇದು ಸೌತ್ ಕರ್ನಾಟಕಕ್ಕೆ ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಮಂಗಳೂರು, ಅದಾದ ನಂತರ ಕೊಡಗು, ಈ ಕಡೆ ನಾನು ಏನು ಹೇಳಿದೆಲ್ಲ ರಿಪೀಟಾಗಿ ಹೇಳ್ತಾ ಇದ್ದೀನಿ, ಇವನ್ನ ನೀವು ಅಪ್ಲೈ ಮಾಡಿ. ನಿಮಗೆ ಸೆಲೆಕ್ಷನ್ ಆಗೋ ಸಾಧ್ಯತೆ ಇದೆ. ಎಲ್ಲರೂ ಬೆಂಗಳೂರು ಅಂತ ಹೇಳಿಬಿಟ್ಟು ಬೆಂಗಳೂರು ಅಪ್ಲೈ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂದರೆ ನೀವು ಸೆಲೆಕ್ಷನ್ ಆಗೋ ಸಾಧ್ಯತೆ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಡಿಸ್ಟಿಕ್ಕಿಗೆ. ಆಮೇಲೆ ನಾನು ನೋಡಿದಂಗೆ 2Aದವ್ರು ಏನಿದ್ದೀರಾ, ನೀವೇನು ಮಾಡಪ್ಪ ಅಂದರೆ ಜಾಸ್ತಿ ಬೆಂಗಳೂರು ಇದೆ ಹುದ್ದೆ, ನಿಮ್ಮದೇ ಬೆಂಗಳೂರು ಸರ್ ಕಾಂಪಿಟೇಷನ್ ಕಟಪ್ ಜಾಸ್ತಿ ಅನ್ನೋದು ಅಂತ ಡೌಟ್ ಏನಾದರೂ ಇತ್ತು ಅಂದರೆ ನೀವು ಇದು ಉಡುಪಿ ಹಾಕಿ, ಅದಾದ ನಂತರ ಚಾಮರಾಜನಗರ ಹಾಕಿ, ಅದಾದ ನಂತರ ಉಡುಪಿ, ಚಾಮರಾಜನಗರ, ಮಂಗಳೂರು. ಸೊ ನೀವು ಇದನ್ನು ಹಾಕಬಹುದು. ಸೊ ಜಾಸ್ತಿ ಬೇರೆ ಕಡೆ ಎಲ್ಲ ಇದ್ರ ಬಗ್ಗೆ ವೀಡಿಯೋಸ್ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ತುಂಬ ರಿಸರ್ಚ್ ಮಾಡಿ ನಾನು ಇದನ್ನು ಟೈಮ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ ಸರ್ಕಲ್ ಹತ್ರ. ಬಿಕಾಸ್ ನಾವು ಹುದ್ದೆಯಲ್ಲಿ ಇದ್ದೀವಿ, ನಮಗೆ ಇಲ್ಲಿ ಏನೇನಿದೆ ರೇಟ್ ಅದು ಗೊತ್ತಾಗುತ್ತೆ. ನಮ್ಮ ಸರ್ಕಲ್ ಹತ್ರ ಡಿಸ್ಕಷನ್ ಮಾಡಿ ನಿಮಗೆ
ನಾನು ಅಪ್ಲೈ ಮಾಡ್ತಿದ್ದೀನಿ. ತುಂಬ 2x ಇಟ್ಕೊಂಡು ನೋಡಿ, ಯಾಕಂದರೆ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಇದೆಲ್ಲ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ 19-20 ನಿಮಿಷ ಆಗಿಬಿಡ್ತು ವಿಡಿಯೋ. ಸೊ ನಿಮಗೆ ಇನ್ನೂ ಡೌಟ್ ಇತ್ತಪ್ಪ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ. ದಯವಿಟ್ಟು ಇನ್ನೊಂದು ಏನಂದ್ರಪ್ಪ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬೇರೆ ನಾನು ಇದ್ರ ಪೊಲೀಸ್ ರಿಲೇಟೆಡ್ ಹಾಕೋಕ್ಕೆ ಅನುಕೂಲ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಅಪ್ಲೈ ಮಾಡೋಕ್ಕೆ. ಅದಾದ ನಂತರ ನಿಮಗೆ ವಿಶ್ ಆಲ್ ದಿ ಬೆಸ್ಟ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹಾಕಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್. ತುಂಬ ಕೂಲಾಗಿ ನಾರ್ಮಲ್ಲಾಗಿ ಓದಿರೋ ಸೋರ್ಸನ್ನೇ ಪದೇ ಪದೇ ಓದಿ. ಡೌಟ್ಸ್ ಇದ್ದರೆ ಮತ್ತೆ ನಾನು ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.